ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ರು ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಇದು ಈಗ ಒಂದು ವಾರದಿಂದ ತುಂಬ ವೈರಲ್ ಆಗಿರೋ ವಿಷಯ. ಏನಂತ ಹೇಳಿದ್ರೆ, ತಾತನ ಸ್ವಯಾರ್ಜಿತ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಹಕ್ಕು ಇಲ್ಲ ಅಂತ ಹೇಳಿ ಒಂದು ವಾರದಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಈ ವಿಷಯವಾಗಿ ವೈರಲ್ ಆಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕು ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಪೂರ್ಣವಾದ ವಿಡಿಯೋ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಮೊನ್ನೆ ದಿನ 16ನೇ ತಾರೀಕಲ್ಲಿ ಒಂದು ಹೈಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ. ಏನಂತ ಹೇಳಿದ್ರೆ, ತಾತನ ಸ್ವಯಾರ್ಜಿತ ಆಸ್ತಿಯಲ್ಲಿ ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಆದೇಶ ಆಗಿದೆ ಸ್ನೇಹಿತರೆ. ಯಾವ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ಉಷಾ ಎನ್ ಸ್ವಾಮಿ ವರ್ಸಸ್ ವೆಂಕಟ ಸ್ವಾಮಿ ಅನ್ನೋ ಕೇಸಲ್ಲಿ RFA ನಂಬರ್ 1568/2018 ಈ ಪ್ರಕರಣದಲ್ಲಿ ಒಂದು ಆದೇಶ ಆಗಿದೆ ಸ್ನೇಹಿತರೆ. ಈ ಆದೇಶ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತಾ ಅನ್ನೋದಾದರೆ ಖಂಡಿತ ಆಗೋದಿಲ್ಲ. ಅದರದ್ದೇ ಆದ ಒಂದು ಮಾನದಂಡಗಳಿರ್ತವೆ. ಅದರ ಆಧಾರದ ಮೇಲೆ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮೊದಲಿಗೆ ನಾವು ಏನು ನೋಡಬೇಕು ಅಂತ ಹೇಳಿದ್ರೆ, ಯಾವುದು ಸ್ವಯಾರ್ಜಿತ ಆಸ್ತಿ ಆಗುತ್ತೆ, ಯಾವುದು ಪಿತ್ರಾಯಿತ ಆಸ್ತಿ ಆಗುತ್ತೆ, ಯಾವುದು ಒಟ್ಟು ಕುಟುಂಬದ ಆಸ್ತಿ ಆಗುತ್ತೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸ್ವಯಾರ್ಜಿತ ಆಸ್ತಿ ಅನ್ನೋದಾದರೆ ಯಾವ ಒಬ್ಬ ವ್ಯಕ್ತಿ ಅವನೇ ಸಂಪಾದನೆ ಮಾಡಿ ಸ್ವಂತ ದುಡಿಮೆಯಿಂದ ಅವನೊಬ್ಬನೇ ಒಂದು ಪ್ರಾಪರ್ಟಿನ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅದು ಸ್ವಯಾರ್ಜಿತ ಆಸ್ತಿ ಆಗುತ್ತೆ ಸ್ನೇಹಿತರೆ. ಮತ್ತು ಪಿತ್ರಾಯಿತ ಆಸ್ತಿ ಅಂತ ಹೇಳಿದ್ರೆ ತಲೆಮಾರಿನಿಂದ ಬಂದಂಥ ಆಸ್ತಿ ಆಗಿದ್ದು, ತಾತ, ಅವರಪ್ಪ, ಅವ್ರ ತಂದೆ ಅವರಿಂದ ಬಂದಂಥ ವಂಶಾವಳಿಯಾಗಿ ಬಂದಂಥ ಆಸ್ತಿಗಳು ಪಿತ್ರಾಯಿತ ಆಸ್ತಿ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳಿದ್ರೆ, ಒಟ್ಟು ಕುಟುಂಬದಲ್ಲಿದ್ದಾಗ ಎಕ್ಸಾಂಪಲ್ ಒಂದು 4-5 ಜನ ಅಣ್ಣ ತಂದರು ಒಟ್ಟಿಗೆ ಇರ್ತಾರೆ. ಈ ಒಟ್ಟಿಗೆ ಇದ್ದ ಸಂದರ್ಭದಲ್ಲಿ ಎಲ್ಲರೂ ಸಂಪಾದನೆ ಮಾಡಿ ಒಬ್ಬನ ವ್ಯಕ್ತಿಯ ಹೆಸರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಅಂಥ ಆಸ್ತಿಗಳು ಒಟ್ಟು ಕುಟುಂಬದ ಆಸ್ತಿಗಳಾಗಿರ್ತವೆ ಸ್ನೇಹಿತರೆ. ಇದು ಆ್ಯಕ್ಚುಲಿ ಬೇಸಿಕ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಯಾವುದು ಪಿತ್ರಾಯಿತ ಆಸ್ತಿ ಅಂತ ಹೇಳಿದೇನು, ಮತ್ತು ಸ್ವಯಾರ್ಜಿತ ಆಸ್ತಿ ಅಂತ ಹೇಳಿದ್ರು, ಮತ್ತು ಒಟ್ಟು ಕುಟುಂಬದ ಆಸ್ತಿ ಅಂತ ಆದರೆ ಏನು ಅಂತ ಹೇಳಿ ಸ್ನೇಹಿತರೆ. ಮತ್ತು ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವೊಬ್ಬ ವ್ಯಕ್ತಿ ಸ್ವಯಾರ್ಜಿತ ಆಸ್ತಿಯನ್ನು ಕೊಂಡುಕೊಂಡಾಗ ಆ ವ್ಯಕ್ತಿಗೆ ಸಂಪೂರ್ಣವಾದ ಒಂದು ಅಧಿಕಾರ ಆ ಆಸ್ತಿಯ ಮೇಲೆ ಇರುತ್ತೆ ಸ್ನೇಹಿತರೆ. ಯಾವೊಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿನ ಕೊಂಡ್ಕೋತಾನೆ, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ, ಅವ್ರ ಮಕ್ಕಳಿಗೆ ಆಗಲಿ ಅಥವಾ ಈ ಬೇರೆ ವ್ಯಕ್ತಿಗಳಿಗಾಗಿ ಆ ಹಕ್ಕನ್ನು ಒಂದು ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ಗಿಫ್ಟ್ ಡೀಡ್ ಮಾಡಿನೋ ಅಥವಾ ಸೇಲ್ ಡೀಡ್ ಮಾಡಿನೋ ಅಥವಾ ಇನ್ನೊಂದು ಇತರ ಒಂದು ಡಾಕ್ಯುಮೆಂಟ್ ದಾಸ್ತಾವೇಜು ಮುಖಾಂತರ ಒಂದು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡ್ಬೋದು. ಯಾವ ವ್ಯಕ್ತಿ ಆ ಪ್ರಾಪರ್ಟಿನ ಟ್ರಾನ್ಸ್ಫರ್ ತಗೋತಾನೆ ಆ ವ್ಯಕ್ತಿಗೂ ಸಹ ಅದು ಸ್ವಯಾರ್ಜಿತ ಆಸ್ತಿ ಆಗುತ್ತೆ ಸ್ನೇಹಿತರೆ. ಆಯಿತಾ? ಆದರೆ ಎಂಥ ಸಂದರ್ಭದಲ್ಲಿ ಅದು ಸ್ವಯಾರ್ಜಿತ ಆಸ್ತಿ ಆಗೋದಿಲ್ಲ ಅನ್ನೋದಾದರೆ, ಈಗ ಎಕ್ಸಾಂಪಲ್ ತಾತ ಒಂದು ಆಸ್ತಿನ ಮಾಡಿರ್ತಾರೆ. ತಾತ ಆಸ್ತಿ ಮಾಡಿದಂಥ ನಂತರದಲ್ಲಿ ಆ ತಾತ ಬದುಕಿದ್ದ ಸಂದರ್ಭದಲ್ಲೇ ತನ್ನ ಮಕ್ಕಳಿಗೆ ಏನಾದ್ರು ದಾನಪತ್ರನ ಮಾಡಿದರೆ, ಈ ಆಸ್ತಿ ನಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿದಂಥ ಆಸ್ತಿ, ಇನ್ನು ಮುಂದೆ ನನ್ನ ಮಕ್ಕಳಾದ ಸೋನ್ಸೋ ಇಂಥವರು ಈ ಆಸ್ತಿಯನ್ನು ಅನುಭವಿಸ್ಕೊಂಡು ಹೋಗತಕ್ಕದ್ದು ಅಂತೇಳಿ ಏನಾದ್ರು ಒಂದು ದಾನಪತ್ರನೋ ವಿಲ್ಲೋ ಮತ್ತೊಂದು ಏನೋ ಮಾಡಿದರೆ, ಅಂಥ ಸಂದರ್ಭದಲ್ಲಿ ಮಾತ್ರ ಯಾವ ವ್ಯಕ್ತಿಗೆ ತಾತ ಆ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿರ್ತಾನೆ ಆ ಪ್ರಾಪರ್ಟಿ ಒಂದು ಸ್ವಯಾರ್ಜಿತ ಆಸ್ತಿ ಆಗಿರುತ್ತೆ ಸ್ನೇಹಿತರೆ. ಆದರೆ ಇನ್ ಕೇಸು ತಾತ ಬದುಕಿದ್ದಾಗಲೇ ಅವ್ರ ಜೊತೆ ಈ ಪ್ರಾಪರ್ಟಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಬಿಟ್ಟು ಇನ್ನೂ ಕೆಲವು ಪ್ರಾಪರ್ಟಿಗಳು ಆನ್ಸಿಸ್ಟರ್ ಪ್ರಾಪರ್ಟಿಗಳ ಜೊತೆಯಲ್ಲಿ ಏನಾದ್ರು ಒಂದು ವಿಭಾಗ ಪತ್ರನ ಮಾಡ್ಕೊಂಡಿರ್ತಾರೆ, ಏನು ಪಾರ್ಟಿಷನ್ ಡೀಡನ್ನು ಮಾಡ್ಕೊಂಡಿರ್ತಾರೆ. ಪಾರ್ಟಿಷನ್ ಡೀಡ್ ಮಾಡಿ ಮಕ್ಕಳಿಗೆ ಆಸ್ತಿಯನ್ನು ಹಂಚಿಕೆ ಮಾಡಿರ್ತಾರೆ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಅದು ಸ್ವಯಾರ್ಜಿತ ಆಸ್ತಿ ಆಗೋದಿಲ್ಲ. ಅದು ಸಹ ಒಟ್ಟು ಕುಟುಂಬದ ಮತ್ತು ಪಿತ್ರಾಯಿತ ಆಸ್ತಿಯಾಗಿ ಒಂದು ಪರಿಗಣನೆಗೆ ತಗೋಬೋದು ಸ್ನೇಹಿತರೆ. ಹಾಗಾಗಿ ಯಾವ ಮೂಲದಿಂದ ಆಸ್ತಿ ಬಂದಿದೆ, ಯಾವ ರೀತಿಯಾಗಿ ಅದು ಆಸ್ತಿ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ತಾತ ಇನ್ ಕೇಸು ಅವ್ರದೇ ಸ್ವಯಾರ್ಜಿತ ಆಸ್ತಿ ಆಗಿರುತ್ತೆ, ಅವರ ಜೀವಿತ ಅವಧಿಯಲ್ಲಿ ಯಾರಿಗೂ ಆಸ್ತಿಯನ್ನು ಟ್ರಾನ್ಸ್ಫರ್ ಮಾಡ್ದೇನೆ ಇನ್ ಕೇಸ್ ಅವರು ಮರಣ ಹೊಂದಿದರೆ ಆ ಸಂದರ್ಭದಲ್ಲಿ ಆಸ್ತಿ ಖಂಡಿತವಾಗ್ಲೂ ಮೊಮ್ಮಕ್ಕಳಿಗೂ ಸಹ ಒಂದು ಪಾಲನ ಕೊಡಲೇಬೇಕಾಗತ್ತೆ. ಏನು ತಾತನಿಗೆ ಎಷ್ಟು ಜನ ಮಕ್ಕಳು ಇರ್ತಾರೆ ಆ ಮಕ್ಕಳಿಗೆ ಒಂದು ಡಿವೈಡ್ ಆಗಿ ನಂತರದಲ್ಲಿ ಮೊಮ್ಮಕ್ಕಳು ಸಹ ಆ ರೈಟ್ಸನ್ನು ಕ್ಲೈಮ್ ಮಾಡ್ಬೋದು. ಯಾವಾಗ ಆ ವ್ಯಕ್ತಿ ಯಾವುದೇ ರೀತಿಯಾಗಿ ವರ್ಗಾವಣೆನೂ ಮಾಡ್ದೇನೆ, ವಿಲ್ಲೋ ದಾನನೋ ಅಥವಾ ಸೇಲ್ ಡೀಡೋ ಏನು ಮಾಡ್ದೇನೆ ಮರಣ ಹೊಂದಿದ್ದ ಸಂದರ್ಭದಲ್ಲಿ ಆ ಆಸ್ತಿ ಮೇಲೆ ಪ್ರತಿಯೊಬ್ಬರಿಗೂ, ಯಾರು ಒಂದು ಫ್ಯಾಮಿಲಿ ಟ್ರೀಯಲ್ಲಿ ಬರ್ತಾರೆ, ವಂಶವೃಕ್ಷದಲ್ಲಿ ಯಾರ್ಯಾರು ಬರ್ತಾರೆ ಎಲ್ರಿಗೂ ಸಹ ಈಕ್ವಲ್ ರೈಟ್ಸ್ ಬರುತ್ತೆ ಸ್ನೇಹಿತರೆ. ಆದ್ದರಿಂದಾಗಿ ಯಾರೂ ಒಂದು ಪ್ಯಾನಿಕ್ ಆಗೋದು ಬೇಕಾಗಿಲ್ಲ. ನಮ್ಮ ತಾತ ಸಂಪಾದನೆ ಮಾಡಿ ಸ್ವಯಾರ್ಜಿತ ಆಸ್ತಿ ನಮ್ಮ ಅಪ್ಪಂಗೆ ಮಾತ್ರ ಬರುತ್ತೆ, ನಾನು ರೈಟ್ಸ್ ಕೇಳೋಕ್ಕಾಗೋದಿಲ್ಲ ಅಂದೆಲ್ಲ ಸುಳ್ಳು. ಖಂಡಿತವಾಗ್ಲೂ ನೀವು ಕೇಳ್ಬೋದು. ಕೆಲವು ಸಂದರ್ಭವನ್ನು ಹೊರತುಪಡಿಸಿ, ಕೆಲವು ಸಂದರ್ಭ ಈಗಾಗಲೇ ಹೇಳ್ದಂಗೆ ತಾತ ಬದುಕಿದ್ದಾಗಲೇ ಒಂದು ಹಕ್ಕನ್ನು ಟ್ರಾನ್ಸ್ಫರ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ಕೇಳೋಕ್ಕೆ ಬರೋದಿಲ್ಲ.
ಅಂತ ಹೇಳ್ಬೋದು. ಇನ್ ಕೇಸು ಆ ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿದ್ರೆ ಅಥವಾ ಒಂದು ಪಿತ್ರಾಯಿತ ಆಸ್ತಿಯಿಂದ ಬಂದಂಥ ಗಳಿಕೆಯಿಂದ ಆ ಪ್ರಾಪರ್ಟಿನ ಕೊಂಡ್ಕೊಂಡು ಒಂದು ಖರೀದಿ ಮಾಡಿದರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಅದನ್ನು ಕ್ಲೈಮ್ ಮಾಡ್ಬೋದು. ಈ ಪ್ರಾಪರ್ಟಿ ಆನ್ಸಿಸ್ಟರ್ ಪ್ರಾಪರ್ಟಿ ಇಲ್ಲಿ ಬಂದಂಥ ಗಳಿಕೆಯಿಂದ ಕೊಂಡುಕೊಂಡು ಆಸ್ತಿ ಆಗಿದ್ದು, ಹಾಗಾಗಿ ಇದರಲ್ಲಿ ನಮಗೂ ಸಹ ರೈಟ್ಸ್ ಇದೆ ಅಂತೇಳಿ ಅದರಲ್ಲೂ ಸಹ ಕ್ಲೈಮ್ ಮಾಡ್ಬೋದು. ಆದ್ದರಿಂದಾಗಿ ಯಾವುದೇ ಕಾರಣಕ್ಕೂ ತಾತನ ಸ್ವಯಾರಿತ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಹಕ್ಕಿಲ್ಲ ಅಂತ ಏನು ಒಂದು ವಿಡಿಯೋ ವೈರಲ್ ಆಗುತ್ತದೆ, ಅದನ್ನು ಒಂದು ಸತ್ಯಾಂಶವನ್ನು ತಿಳಿದುಕೊಂಡು ನಂತರದಲ್ಲಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕಣ್ಣಿಗೆ ಕಾಣೋದಿಲ್ಲ, ಸತ್ಯ ಆಗಿರಲ್ಲ ಸ್ನೇಹಿತರೆ. ಯಾವುದೊಂದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿರುತ್ತೆ ಅದನ್ನು ತಾತ ಬದುಕಿದ್ದಾಗ ಮಾತ್ರ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದರೆ, ಅವ್ರ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಿದರೆ ಮಾತ್ರನೇ ಮೊಮ್ಮಕ್ಕಳು ಕೇಳಕ್ಕೆ ಬರೋದಿಲ್ಲ. ಇನ್ನು ಉಳಿಕೆ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ಮೊಮ್ಮಕ್ಕಳಿಗೆ ಹಿಂದೆ ಏನು ಪಿತ್ರಾಯಿತ ಆಸ್ತಿಲಿ ಹೆಂಗೆ ಒಂದು ರೈಟ್ಸ್ ಬರ್ತಾ ಇತ್ತು ಅದೇ ರೈಟ್ಸು ಇದರಲ್ಲೂ ಸಹ ನಿಮ್ಗೆ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ವಿಷಯನ ಸಂಪೂರ್ಣವಾಗಿ ತಿಳ್ಕೊಂಡು ನಂತರದಲ್ಲಿ ಒಂದು ಅರ್ಥವನ್ನು ಮಾಡ್ಕೊಳ್ಳಿ. ಇನ್ನೂ ಯಾರಿಗಾರು ಈ ಟಾಪಿಕ್ ಬಗ್ಗೆ ಡೌಟ್ ಇದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಈ ಟಾಪಿಕ್ ಬಗ್ಗೆ ತಿಳ್ಕೊಂಡಂಗೆ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.